ಇದು ತುಮಕೂರು ರೋಡು ಮಾದನಾಯಕನಲ್ಲಿ ಶುರುವಾಗಿ ನೆಕ್ಸ್ಟ್ ದೊಡ್ಡಬಳ್ಳಾಪುರ ಮೇನ್ ರೋಡು, ಏರ್ಪೋರ್ಟ್ ಮೇನ್ ರೋಡು, ಓಲ್ಡ್ ಮೆಡ್ರಾಸ್ ರೋಡು, ಸರ್ಜಾಪುರ ರೋಡು, ಆನಂತರ ಹೊಸೂರು ರೋಡ್ಗೆ ಟಚ್ ಆಗುತ್ತೆ. ಇದು ಪಾರ್ಟ್ 1. ಪಾರ್ಟ್ 2 ಬಂದ್ಬಿಟ್ಟು ತುಮಕೂರು ರೋಡ್ನಿಂದ ಮಾಗಡಿ ರೋಡು, ಮಾಗಡಿ ರೋಡ್ನಿಂದ ಮೈಸೂರು ರೋಡು, ಮೈಸೂರು ರೋಡ್ನಿಂದ ಕನಕಪುರ ರೋಡು, ಕನಕಪುರ ರೋಡಿಂದ ಬನ್ನೇಘಟ್ಟ ರೋಡು, ಬನ್ನೇಘಟ್ಟ ರೋಡಿಂದ ಹೊಸೂರು ರೋಡ್ಗೆ ಟಚ್ ಆಗುತ್ತೆ. ಇದರಲ್ಲಿ ಏನು ಕೆಂಪೇಗೌಡ ಬಡಾವಣೆ ಮಾಗಡಿ ರೋಡ್ನಿಂದ ಮೈಸೂರು ರೋಡಿಗೆ ಸೆಂಟ್ರಲ್ನಲ್ಲಿ ಬರ್ತಕ್ಕಂಥ ಒಂದು ಏನು ರಸ್ತೆ ಸ್ಟ್ರೆಚ್ ಇದೆ. ಇದನ್ನು ನೀವು ಏನು ಬಿ ಡಿ ಎ ಸಂಸ್ಥೆಯವರು ಈ ಫೆರಿಫೆರಲ್ ರಿಂಗ್ ರೋಡ್ ಪ್ರಾಜೆಕ್ಟ್ನ ಸೇರಿಸಿ ಲೆವೆಟ್ ಮಾಡಿದ್ದೀರಾ. ಆ ಕಾರಣಕ್ಕೆ ಪಾರ್ಟ್ 2 ಒಂದು 25% ರಸ್ತೆ ಆಗಿದೆ ಅಂತ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಕ್ಟು ಹಳೆ ಆ್ಯಕ್ಟ್ ಪ್ರಕಾರ ಲೆಕ್ಕ ಕೊಡ್ತಾ ಇದ್ದಾರೆ ಸರ್. ಆ್ಯಕ್ಚುಲಿ ಹೊಸ ಕಾನೂನು ಬಳಸಬೇಕು. 6th ಪೇ 5th ಪೇ ಪೇಮೆಂಟಲ್ಲಿ ಕೊಟ್ಟರೆ ರೈತ ತಗೊಳ್ತಾರೆ ಆಫೀಸರ್ ಸಂಬಳ. ಇವತ್ತು ಹೊಸ 7th ಪೇ ಪ್ರಕಾರ ದುಡ್ಡು ಇಸ್ಕೊಳ್ತಾರೆ. ಅದೇ ರೀತಿ ಹೌದು ಪರಿಹಾರ ಕೊಡಬೇಕು. ಸಮಯ ನೀತಿ ಕಾಲ ಮಿತಿ ಒಳಗಡೆ ಪ್ರಾಜೆಕ್ಟ್ನ ಘೋಷಣೆ ಮಾಡಬೇಕು ಅಥವಾ ಕೈ ಬಿಡಬೇಕು ಅಂತ ನಮ್ಮದು ಕೊನೆಯ ವಲಯ. ಎಕ್ಸಾಂಪಲ್, ನಮ್ಮ ಊರಿನಲ್ಲಿ ನಮ್ಮ ಜಮೀನು ಅಕ್ಕಪಕ್ಕದಲ್ಲಿ 15ರಿಂದ 16 ಕೋಟಿ 13 ಕೋಟಿಗೆ ಸ್ಟ್ಯಾಂಪ್ ವ್ಯಾಲ್ಯೂ ರಿಯಲ್ ರೇಟ್ ಇದೆ. ಆದರೆ ಇವತ್ತಿನ ಕಾಲ ಜನ ಏನು ಮರೆಮಾಚಿ ಕಡಿಮೆ ಅಮೌಂಟ್ಗೆ ರಿಜಿಸ್ಟರ್ ಮಾಡ್ಕೊತಿದ್ದಾರೆ. ಇವಾಗ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಸ್ವಲ್ಪ ಎಲ್ಲ ದುಡ್ಡು ಕಾಸು ವಿಚಾರವಾಗಿ ಓಪನ್ ಆಗಿ ಏನು ರೇಟ್ ಆಗಿದೆ ಆ ರೇಟ್ಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ. ಎಕ್ಸಾಂಪಲ್, ನಮ್ಮೂರು ಗಟ್ಟಳ್ಳಿ, ಉಸ್ಕೂರು, ಸರ್ಜಾಪುರ ರೋಡು, ಹೊಸ ರೋಡ್ ಸೆಂಟ್ರಲ್ ಬರ್ತಿದೆ. ನಮ್ಮ ಜಮೀನು ಅಕ್ಕಪಕ್ಕ 15ರಿಂದ 20 ಕೋಟಿ ರೂಪಾಯಿ ಬೆಲೆ ಬಾಳ್ತಿದೆ. ಅದರಲ್ಲಿ ದಾಖಲೆಗಳಿದ್ದಾವೆ. ಅದ್ರ ಪ್ರಕಾರ ನೀವು 3 ಪಟ್ಟು ಹಣ ಕೊಟ್ಟರೆ ನಮ್ಮ ಜಮೀನಿಗೆ 50ರಿಂದ 60 ಕೋಟಿ ರೂಪಾಯಿ ಒಂದು ಎಕರೆ ಕೊಡಬೇಕಾಗುತ್ತೆ. ಇದೆಲ್ಲ ಆದ್ರೇ 1 ಲಕ್ಷ ಕೋಟಿ ದಾಟಿಬಿಡುತ್ತೆ ನೀವು ಪರಿಹಾರ ಕೊಡೋದಕ್ಕೆ. ಕೊಡಲೇಬೇಕು. ಏನು ಇದು ಹಳೆ ಕಾಲ 100 ವರ್ಷ ಹಿಂದೆ ನಮ್ಮ ಮುತ್ತಾತಂದಿರೋ ನಮ್ಮ ಎಲ್ಲ ಸಮಾಜದಲ್ಲಿ ಯೋಜನೆಗಳಿಗೆ ಫ್ರೀಯಾಗಿ ಜಮೀನು ಕೊಡ್ತಾ ಇದ್ರು. ಆದರೆ ಇವತ್ತು ಆ ಕಾಲ ಇಲ್ಲ. ಕಾನೂನು ಎಲ್ಲರೂ ಬಳಸಲೇಬೇಕು, ಕಾನೂನು ಪಾಲಿಸಬೇಕು. ಆ ಕಾರಣವಾಗಿ 2013 ಭೂಸ್ವಾಧೀನ ಕಾಯ್ದೆ ಅಳವಡಿಸ್ಕೊಳ್ಳೇಬೇಕು. ನಮಗೆ ಪರಿಹಾರ ನ್ಯಾಯಯುತ ಸಿಗಬೇಕಂತ ನಮ್ಮದು ಒಂದು ಆಗ್ರಹ ಮಾಡ್ತೀವಿ. ಮಾರುಕಟ್ಟೆ ದರಕ್ಕಿಂತ 4 ಪಟ್ಟು ಕೊಡಬೇಕು ಅಂತ ಇದೆ ಕಾನೂನಲ್ಲಿ ಇದೆ. ಮಾರುಕಟ್ಟೆ ಮೌಲ್ಯ ಅಂತ ಇದೆ, ಮಾರುಕಟ್ಟೆ ಬೆಲೆ ಅಂತ ಇಲ್ಲ. ಮಾರುಕಟ್ಟೆ ಮೌಲ್ಯಕ್ಕೆ ಪರಿಗಣಿಸಿ ನಗರ ಪ್ರದೇಶದಲ್ಲಿ 7ರಷ್ಟು, ಗ್ರಾಮೀಣ ಪ್ರದೇಶದಲ್ಲಿ 4ರಷ್ಟು ಇದೆ. ನಾವು ನಗರ ಮತ್ತು ಗ್ರಾಮೀಣ ಸೆಂಟ್ರಲ್ ಬರ್ತೀವಿ. ನಮಗೆ ಒಂದು ಫಾರ್ಮುಲಾ ಇದೆ. ನಮಗೆ 1.5 ಅಂತ ಬರ್ತಿದೆ. ಅದ್ರ ಪ್ರಕಾರ ದ್ವಿಗುಣ ಮಾಡಿ 1.5 ಮಾಡಿ ಅದಕ್ಕೆ 100% ಸೊಲ್ಯೂಷನ್ ಕೊಡಬೇಕು. ಹೊಸ ಆ್ಯಕ್ಟಲ್ಲಿ 100% ಸೊಲ್ಯೂಷನ್ ಅಂದರೆ ಅದೇ 3 ಪಟ್ಟು ಆಗೋದು. 1.5 ಪಟ್ಟು 3 ಪಟ್ಟು ಯಾವಾಗ ಆಗುತ್ತೆ ಅಂದರೆ 1 ಪಟ್ಟು 2 ಪಟ್ಟು 100% ಸೊಲ್ಯೂಷನ್ ಸೇರಿಸಿದ್ರೇ ಅದು 7ರಷ್ಟು 4ರಷ್ಟು ಆಗೋದು. ಇದು ಕಾನೂನಲ್ಲಿ. SR ವ್ಯಾಲ್ಯೂ ಇದು ತುಂಬ ಮೋಸ ಮಾಡಿದ್ದಾರೆ. SR ವ್ಯಾಲ್ಯೂ ಬೇಕು ಅಂತ ಪತ್ರ ಬರೆದು PDA ಆಫೀಸ್ನಿಂದ ಕಮಿಷನರ್ಗಳು ಏನು ಸ್ಟ್ಯಾಂಪ್ ಡಿಪಾರ್ಟ್ಮೆಂಟ್ ಇದೆ ಅವರಿಗೆ ಪತ್ರ ಬರೆದು ರೈಸ್ ಮಾಡಬಾರ್ದು ಅಂತೇಳಿ ಅವಾಯ್ಡ್ ಮಾಡಿದ್ದಾರೆ. 2 ಸಲ ಅವಾಯ್ಡ್ ಮಾಡಿದ್ದಾರೆ. ಹಂಗಾಗಿ ಒಂದೊಂದು ರೇಟ್ ಇದೆ. ಎಕ್ಸಾಂಪಲ್, ನಮ್ಮೂರಲ್ಲಿ 1,05,00,000 ರೂಪಾಯಿ ಇದೆ. ಗಟ್ಟಳ್ಳಿ ನಮ್ಮದು ಸರ್ವೆ ನಂಬರು 1,05,00,000 ಇದೆ. ಅಲ್ಲಿ 15 ಕೋಟಿ ರೂಪಾಯಿಗೆ ವ್ಯಾಪಾರ ಆಗಿರ್ತಕ್ಕಂಥ ಸೇಲ್ ಡೀಡ್ ನಮ್ಮ ಹತ್ರ ಇದೆ. ಇವತ್ತು ಇದಕ್ಕೆ ಮುಂಚೆ 5 ಕೋಟಿ 6 ಕೋಟಿ ಆಗಿದ್ದು ಇದೆ. 10 ವರ್ಷ ಮುಂಚೆ 10 ವರ್ಷ ಮುಂಚೆನೇ 6 ಕೋಟಿಗೆ ವ್ಯಾಪಾರ ಆಗಿದ್ದಂಥ ಸೇಲ್ ಡೀಡ್ ಇದ್ವು ನಮಗೆ. ಇದಕ್ಕೆ ಮುಂಚೆ ಈ ಎಲ್ಲ ಸುದ್ದಿಗಳನ್ನ ನಾವು ಎಲ್ಲ ವಿಷಯಗಳನ್ನ ದಾಖಲೆಗಳನ್ನ ನಾವು ಕೊಡ್ತಾನೆ ಇದ್ದೀವಿ. ಸರ್ಕಾರ ಪರಿಗಣಿಸ್ತಾ ಇಲ್ಲ. ಇವತ್ತು DK ಶಿವಕುಮಾರ್ ಅವರು ಬೆಂಗಳೂರು ಏನಾದರೂ ಮಾಡಲೇಬೇಕಂತ ಮುಂದೆ ಬಂದು ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೆ ವ್ಯರ್ಥ ಆಗಬಾರ್ದು, ಇದು ಸರಿಯಾದ ರೀತಿಯಲ್ಲಿ ಮಾಡಲಿ ಅಂತ ನಮ್ಮದು ಒಂದು ಸಲಹೆ ಕೊಡ್ತೀವಿ ಅವರಿಗೆ. SR ವ್ಯಾಲ್ಯೂ ಕಾಲ ತಕ್ಕಂತೆ ಫಿಕ್ಸ್ ಆಗ್ತಾ ಇರ್ತದೆ. ಇದಕ್ಕೆ ಮುಂಚೆ ಏನು ನಂಗೆ ದಿನಾಂಕ ನೆನಪಿಲ್ಲ, ಹೋದ ವರ್ಷ ಕೂಡ ರೈಸ್ ಆಯಿತು. ಆವಾಗ ಜಾಸ್ತಿ ಮಾಡಿದರು. SR ವ್ಯಾಲ್ಯೂ ಜಾಸ್ತಿ ಮಾಡಿದ್ದನ್ನ ಪುನಃ ಒಂದು ಕಾರಣ ಕೊಟ್ಬಿಟ್ಟು SR ವ್ಯಾಲ್ಯೂನ ಕಡಿಮೆ ಮಾಡಿದ್ರು. ಇದು ಕೂಡ ಕಾನೂನನ್ನ ಮೀರಿರ್ತಕ್ಕಂಥ ಪ್ರಸಂಗಗಳೇ. ಇದು ಕೂಡ ಕೋರ್ಟಲ್ಲಿ ಒಂದು ವ್ಯಾಲಿಡ್ ಕ್ವಶನ್ ಆಗಿ ನಿಂತಿದೆ.